ಎಷ್ಟು ನಿಯತ್ತಾಗಿ ನಾನ್ ವೆಜ್ ಟೇಕ್ ಚಾರ್ಜ್ ತಗೊಳ್ಳಿ ನೋಡಿ ಬೇಡ ಆಯಿಲ್ಗೆ ಪ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹೇಳಿ ನೀರು ಹಂಗ್ ಮಾಡ್ಬಿಡ್ತಾರೆ. ಆಮೇಲೆ ಎಲ್ಲ ಫೋಕಸ್ ಮಾಡಿ ಇಲ್ಲಿ. ನನ್ಗೆ ಏನು ಇರ್ಲಿಲ್ಲ, ಬ್ಯಾಗ್ ಅಲ್ಲೇ ಹಾಕ್ದೆ ನೋಡಿ. ಮಾಡಿದಕ್ಕೆ ನಾವು ಅಷ್ಟೇ ಎದುರ್ಕೊಂಡ್ಬಿಟ್ಟ ಅವರು. ಹಾಯ್ ಗೈಸ್ ಅಂತ ಹೇಳಿ ಎಲ್ಲಾರು, ಆಯ್ತಾ? ಬೇರೆ ಏನಾರು ಹೇಳೋಣ. ಇಲ್ಲ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೀಮಾ ಸೋನು ಯೂಟ್ಯೂಬ್ ಚಾನಲ್. ಇವನಿಗೆ ಎಷ್ಟು ದುರಾಂಕಾರ ಅಂದ್ರೆ ಅಷ್ಟಿಷ್ಟಿಲ್ಲ ಅವನಿಗೆ. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ, ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತೀನಿ. ಆಲ್ರೆಡಿ ಬ್ಲಾಗ್ ಶುರು ಆಗಿದೆ, ನೋಡಿದ್ರಲ್ಲ ನಮ್ಮ ಸಾಯಿಲ್ ಕಾಣಿಸ್ಕೊಂಡ ಬ್ಲಾಗಲ್ಲಿ. ಸೊ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ವಾವಳ್ಳಿ ಬಿರಿಯಾನಿ. ಸೊ ಬೆಳಗ್ಗೆ ನೆಲಮಂಗ್ಲ ಟೋಲ್ ಹತ್ರ ಬಿರಿಯಾನಿ ತಿನ್ನೋಕೆ ನಿಲ್ಲಿಸಿದ್ದಾರೆ, ಕುಣಿಗಲ್ ರೋಡ್ ಹತ್ರ. ಸೊ ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಜೀವನು ಒಂದು ಬ್ಲಾಗ 2 ಬ್ಲಾಗಲ್ಲಿ ಕಾಣಿಸ್ಕೊಂಡಿರ್ತಾರೆ. ಸೊ ಬಾಯ್ಸ್ ಎಲ್ಲ ಇದ್ದಾರೆ. ಇವಾಗ ಗರ್ಲ್ಸ್ ಯಾರ್ಯಾರು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಯಾರೂ ಇಲ್ಲ ಆ್ಯಕ್ಚುಲಿ, ಸ್ಯಾಟರ್ಡೆ ನೋಡಿ. ಎಲ್ಲ ಡಿಸ್ಕಷನ್ ನಡೀತೈತೆ. ಹಾಯ್ ಕಾಲ್ ಥರ ಮಾಡ್ತಿದ್ಯಾ? ಎಲ್ಲರೂ ಕಾಲು ಸೂಪ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದಾರೆ. ಶನಿವಾರ ಇವರು ತಿನ್ನಂಗಿಲ್ಲ. ಇಲ್ಲ ಅವ್ರು ಜಸ್ಟ್ ಏನಂದ್ರೆ ತಟ್ಟೆಗೆ ಪಲಾವ್ ಹಾಕಿಸ್ಕೋತಾರೆ, ನಾವ್ 2 ಪೀಸ್ ಹಾಕ್ತಿವಿ, ಅದನ್ನ ಬಿರಿಯಾನಿ ಅನ್ಕೋತಾರೆ. ಏನಾದ್ರು ನೋಡಿ ಗಾಯ್ಸ್, ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು ನಾನು ಎಷ್ಟು ನಿಯತ್ತಾಗಿ ನಾನ್ ವೆಜ್ ತಿನ್ನಲ್ವ ಅಂತ ಗೊತ್ತು. ಎಷ್ಟು ಜನಕ್ಕೆ ಗೊತ್ತಾ, ನಾನು ಬಿಟ್ಟರೆ ಪಕ್ಕಾ ಬಿಡ್ತೀನಿ, ತಿಂದ್ರೆ ತಿಂತಾನೆ ಇರ್ತೀನಿ ಅಂತವಳು. ಸೊ ವೈಸ್ ನೋಡೋಣ ತಿಂತೀನೋ ಇಲ್ವ ಅಂತ ಇನ್ನೂ ಗೊತ್ತಿಲ್ಲ. ಹೊಟ್ಟೆ ಟೇಕ್ ಚಾರ್ಜ್ ತಗೊಳ್ಳಿ, ಅವ್ರಿಗೆ ಚಾರ್ಜ್ ಮಾಡ್ರಿ. ಹೇಳಿ ನಮ್ಮ ಅತ್ತೆ ಒಳ್ಳೆ ಅಂತಾನೆ ಹೇಳ್ತೀನಿ. ಇಲ್ಲ, ಇದು ರಾ ವಿಡಿಯೋಗೆ ನಾನು ಎಡಿಟೇ ಮಾಡಲ್ಲ, ನಮ್ಮ ಅತ್ತೆಗೋಸ್ಕರ. ಹೇಳಿ ಸೀಮೋರ್ ಅತ್ತೆ, ಇದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೀಮೋರ್ ತಟ್ಟೆಗೆ ಪಲಾವ್ ಹಾಕಿಸ್ಕೋತಾರೆ, ನಾವ್ 2 ಪೀಸ್ ಹಾಕ್ತಿವಿ, ಅದನ್ನ ಅವ್ರು ಬಿರಿಯಾನಿ ಅನ್ಕೊಂಡ್ ತಿಂತಾರೆ. ಪಾಪ ಅವ್ರಿಗೆ ಬೈಬೇಡಿ. ಅದೇ ನಾನು ಪಲಾವ್ ಅಂತ ಅನ್ಕೊಂಡ್ ತಿಂತೀನಿ ಅಷ್ಟೇ ಅಲ್ವಾ? ಪೀಸ್ ತಿನ್ನಲ್ಲ, ಅದ್ರದ್ದು ವಿಡಿಯೋಲಿ ತೋರ್ಸಲ್ಲ. ಇವಾಗ ಮೀಮ್ ಹಾಕ್ಬೇಕಾಗಿತ್ತು ಆಕ್ಚುಲಿ, ಬರೀ ಡವ್ಗಳು ಅಂತ. ಮೀಮನತ್ತೆಗೆ ಇವ್ರದನ್ನ ಮಾತ್ರ ಮೀಮ್ ಆಗ್ಬಿಡಿ, ಬರೀ ಡವ್ಗಳು ಅಂತ. ನಿಂದು ಆಗ್ತಿದೆ ಅದು. ಅಜೀಬ್ ಮಾಡಕ್ ನಿಂತಿದ್ದಾರೆ ಗೈಸ್. ಇಲ್ಲ ನಿಂಗೆಲ್ಲ ಅಜೀಬ್ ಮಾಡಕ್ ಆಗುತ್ತಾ ಜಾನು? 4 ಮೆಂಬರ್ಸ್ ಇದ್ದಾರೆ, 4 ಸೂಪ್ ಅಷ್ಟೇ. ನಾನು 5. ನಾನಿಲ್ಲ, ನೀವೆಲ್ಲ 4. ಯಾಕೆ ನೀವು ಸೂಪ್ ಕುಡಿಯೋದ್ರೆ? ನಾನು ಕುಡಿತೀನಿ. ಯಾಕೆ ಕುಡಿತಾಳೆ? ಯಾಕೋ ಜ್ಯೂಸ್ ತರ ಒಳಗಡೆ ಜ್ಯೂಸ್ ತರೋಣ ಇದೆ ಅದು. ಅಲ್ಲ, ಜ್ಯೂಸ್ ಗ್ಲಾಸಲ್ಲಿ ಕೊಟ್ಟವ್ರಲ್ಲ, ಅದಕ್ಕೆ ಇನ್ನು ಹೆಂಗ್ ಕೊಡ್ಬೇಕು ಹೇಳಿ? ನಿನ್ ಪ್ರಕಾರ ಸೂಪ್ ಹೆಂಗ್ ಕೊಡ್ಲಿ? ಬೌಲಲ್ಲಿ ಫುಲ್ ಒಂದು ಸ್ಪೂನ್ ಹಾಕಿ ಕೊಡ್ಬೇಕು, ಅದು ಸೂಪು. ಇದು ಜ್ಯೂಸ್, ಇದು ನಾನ್ ವೆಜ್. ಆ ಥರ ಸೂಪ್ ಕೊಡೋದು ಬೆಳಗ್ಗೆ ಹಿಂಗೆ ಕೊಡೋದು. ಎಲ್ಲಿಗೆ ಎಕ್ಸ್ಪ್ಲನೇಷನ್ ತೊಳ್ದೇ ಇರಲ್ಲ. ಅವ್ರಿಗೆ ತೊಳೆಯಕ್ ಟೈಮ್ ಬೇಕಲ್ವಾ? ಫಸ್ಟ್ ಸಾರಿ, ಅವ್ರ ಬೌಲ್ಸ್ ಎಲ್ಲ ತೊಳ್ದಿರಲ್ಲ ಫ್ರೆಂಡ್ಸ್. ಬೌಲ್ಸ್ ಇವಾಗ ಸಾಯಿಲ್ ಬಂದ. ಬಿರಿಯಾನಿ ಅಂದ್ಬಿಟ್ಟು ಇಡ್ಲಿ ಕೊಟ್ಟವ್ರಂತ ಶಾಕ್ ಅಲ್ಲ ಅವನೇ. ಎಲ್ಲರೂ ಬರ್ತಿದ್ದಾರೆ ಇವಾಗ, ಇಷ್ಟು ಜನ. ಎಲ್ಲೋಗಿದೆ ಸಾಯಿಲ್? ಏನ್ ಮಾಡ್ತಿದ್ದೆ? ಫಿಟ್ನೆಸ್ಗೆ ಕಂಪ್ನಿ ಕೊಡ್ತಿದ್ದಂತೆ. ನೋಡಿ ಬೇಡ, ಶ್ರಮ ಪಟ್ರಿ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ. ನೋಡಿ ಹಳಬೇಡ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಫ್ಕೋರ್ಸ್ ತಮ್ನೇಲಲ್ಲಿ ಗೊತ್ತಿರುತ್ತೆ, ಆದರೂ ಹೇಳ್ತೀವಿ. ನಾವೆಲ್ಲ ಹೋಗ್ತಿರೋದು ಸಕಲೇಶ್ಪುರ್. ನೀನು ತರಬೇಕಾಗಿದ್ದು ನಿಂದು. ಇವಾಗಲೇ ಕತ್ಲಿತ್ತು, ಇವಾಗ ನೋಡಿ ಬೆಳಗ್ಗೆ ಆಗೋಯ್ತು. ನಾವು ಹೋಗ್ತಿರೋದು TTಯಲ್ಲಿ. ಸೊ ಎಲ್ಲರಿಗೂ ಇವಾಗ ಎಂಟ್ರಿ ಮಾಡಿಸ್ಕೊಳೋಣ ಬನ್ನಿ. ನಾನು ಲಾಗ್ ಔಟ್ ಆಗಿಬಿಟ್ಟು ಒಂಚೂರು ಕಣ್ಮುಚ್ಚಿಲ್ಲ.
ಹಾಸನ ರೀಚ್ ಆಗಿದ್ದೀವಿ ಆಲ್ಮೋಸ್ಟು ಇನ್ನೊಂದು 1 ಅವರ್ ಹಲೋ ಫ್ರೆಂಡ್ಸ್, ಇವ್ರಿಗೆ ಎಷ್ಟು ಡೆಡಿಕೇಶನ್ ಇದೆ ಅಂದ್ರೆ ನಿದ್ದೆಯಿಂದ ಎದ್ದ ತಕ್ಷಣ ವ್ಲಾಗ್ ಮಾಡ್ತಾವ್ರೆ. ನೀವೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಏನದು 50 ರೂಪಾಯಿ ಈ ತರ ಹೇಳು ಅಂತ ಹೇಳ್ಕೊಟ್ಟವ್ರೆ ಫ್ರೆಂಡ್ಸ್. ಹಾಸನ ಅಂದ್ರು ಸರಿ, ಹಾಸನ ರೀಚ್ ಆಗಿದ್ದೀವಿ ಅಂತ ಮೊನ್ನೆ ನನಗೆ ಹೇಳ್ತಿದ್ದ ಕೂಟಾಗ್ಬಿಟ್ಟಿದ್ದಾಳೆ ನನ್ನ ಅಕ್ಕ ಅಂತ. ಇವಾಗ ಅವನೇ ಹೇಳ್ತವನೆ. ಅವ್ನಿಗೇನಾಗಿದೆ ಗೊತ್ತಾ ಗೈಸ್? ಬೇಡ ಬಿಡಿ ಅಲ್ಲ, ಡ್ಯಾಶ್ ಕಬ್ಬು ಬಂದ್ಬಿಟ್ಟೈತೆ, ಇಲ್ಲಿ ಬಂದ್ಬಿಟ್ಟೈತೆ. ಫೈನಲಿ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಅಕ್ಕ ಹೋಗ್ಬಿಟ್ಟಾರ ಫುಲ್ಲು, ವಾಯ್ಸೇ ಬರ್ತಿಲ್ಲ ನಾನು. ಫುಲ್ಲಿ ಟಯರ್ಡ್, ಒಂಚೂರು ನಿದ್ದೆ ಮಾಡಿಲ್ಲ. ನಾಟ್ ಈವನ್ 1 ಮಿನಿಟ್ ನಿದ್ದೆನೇ ಮಾಡಿಲ್ಲ ನಾನು. ಲಾಗೌಟ್ ಆದೆ, ಹಂಗೆ ರೆಡಿಯಾಗಿ ಬಂದೆ. ನಿದ್ದೆ ಬರ್ತಿಲ್ಲ ನನಗೆ. ಅದು ಘಾಟ್ ಸೆಕ್ಷನ್ ಅಲ್ಲ, ಎಲ್ಲಿ ಏನಾದರೂ ಆಗ್ಬಿಡುತ್ತೆ ಹೊಟ್ಟೆಗೆ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಕಣ್ಮುಚ್ಕೊಂಡು. ನಿಂಗೂ ಆಗಲ್ವಾ? ಎಲ್ಲರೂ ಲಗೇಜ್ ಎತ್ಕೊಂಡು ಒಬ್ರೊಬ್ರೆ ಇಳೀರಿ. ಎಲ್ಲರೂ ಇಳಿತಾ ಇದೀವಿ. ನನಗಂತೂ ಹೆಂಗ ಆಗ್ತಿದ್ದಾರೆ, ಫುಲ್ ತಲೆ ಭಾರ ಆಗ್ಬಿಟ್ಟಿದೆ. ಗೈಸ್ ಹೆಂಗಿದೆ ನೋಡಿ, ವ್ಯೂ ನೋಡಿ ಹೆಂಗಿದೆ, ಬೆಟ್ಟ. ನಾವ್ ಅದ್ ಮಾಡೋಣ ಸಾಂಗು ಒಂದ್ ಐತಲ್ಲ, ಕಾಡು ಬೆಟ್ಟ, ಕಾಡು ಫಾರೆಸ್ಟ್. ಥ್ಯಾಂಕ್ ಯು ಸಾಹಿಲ್, ಥ್ಯಾಂಕ್ ಯು ಸೋ ಮಚ್. ಜಾನ್ ಹತ್ರ ಇಂಗ್ಲಿಷ್ ಕಲ್ತ್ಕೊಳ್ಳಿ. ನಾನು ನಂಗೆ ಹೇಳ್ಕೊಡಿ ಏನ ಇಂಗ್ಲೀಷು. ಹೇಳು. ಬೆಟ್ಟ ಹಾಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಇವಾಗ, ಆಗ್ತಿಲ್ಲ ನನಗೆ, ಅಷ್ಟು ಪೇಷನ್ಸ್ ಇಲ್ಲ. ಲಗೇಜ್ ಎತ್ಕೊಂಡು ಹೋಗ್ತಿದ್ದಾರೆ. ಕಲ್ಲೆಲ್ಲ ನೋಡಿ ಹೆಂಗೈತೆ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನಂದ್ರೆ ಇಲ್ಲಷ್ಟು ಜನ ಬ್ಯಾಗ್ ತಂದಿರೋದ್ರಲ್ಲಿ ಬಂದಿದ ತಕ್ಷಣ ಇವರು ಕ್ಯಾರ ಮಾಡ್ತಾವ್ ನೋಡಿ. ಲಗೇಜ್ ಎಲ್ಲ ಹಿಂಗೆ ಇಟ್ಟವ್ರೆ. ಬಂದಿದ ತಕ್ಷಣ ಎಲ್ಲರಿಗೂ ಮಜ್ಜಿಗೆ ಕೊಟ್ಟಿದ್ದಾರೆ. ಎಲ್ಲ ಕ್ಯಾರ ಮಾಡ್ತಾ ಮಜ್ಜಿಗೆ ಕುಡಿತಾ ಇದ್ದಾರೆ. ರೂಮ್ ನೋಡಿ ಹೆಂಗಿದೆ, ಹಿಂಗಿದೆ ರೂಮು. ಎಲ್ಲ ರೆಡಿಯಾಗಿ ಹೆಂಗ್ ಮೆಸ್ ಆಗಿದೆ ಅಂದರೆ ಇವಾಗ ನಮ್ಮ ರೂಮು, ಗರ್ಲ್ಸ್ ರೂಮ್ ಹಿಂಗೆ ರೆಡಿ ಆಗೋಕ್ಕೆ ಇಷ್ಟೊಂದು ಟೈಮ್ ತೊಗೊಳ್ತು. ಹೆಂಗಿದೆ ನೋಡಿ ಇದು ವ್ಯೂ. ಮಾರ್ನಿಂಗ್ ಹೆಂಗಿರುತ್ತೋ ಗೊತ್ತಿಲ್ಲ. ಯಪ್ಪ ನೋಡಿ ಹೆಂಗಿದೆ ವ್ಯೂ. ಕಾಡು ಹಿಂಗೆ ಒಳಗಡೆ ಜಾಗ ಏನೋ ಇರ್ಬೋದು. ನೈಟ್ ಅಂತೂ ಮಾತ್ರ ನಾಚೆನೇ ಬರೋಲ್ಲಪ್ಪ, ಒಳಗಡೆನೇ ಇರ್ತೀನಿ. ಫುಲ್ ಭಯ ಥರನೇ ಐತೆ ಇದು. ಹೊಟ್ಟೆ ಹಸಿತಿದೆ ಗೈಸ್. ಫಸ್ಟು ಬನ್ನಿ ಹೋಗಿ ಊಟ ಮಾಡಿಬಿಡೋಣ. ವ್ಯೂ ಮಾತ್ರ ಚೆನ್ನಾಗಿದೆ. ಫುಲ್ ಹೆಂಗೆ ಅಂದರೆ ಈ ಪ್ಲಾಂಟೇಶನ್ ರೆಸಾರ್ಟ್ ಥರ ಐತೆ. ಫುಲ್ಲು ಥರಲ್ಲ ಹಂಗೆ ಇದೆ ಅನ್ಸುತ್ತಿದ್ದು ಫುಲ್ಲು. ನೋಡಿ ನೋಡಿ ಹೆಂಗಿದೆ ಕಲ್ಲುಗಳು. ಯಪ್ಪ ಹತ್ತೋದು ಓಕೆ, ನೋಡಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಇವಾಗ ಹತ್ತೋದು ಓಕೆ, ಇಳಿಯೋದೇ ಕಷ್ಟ, ಭಯ. ಹಿಂಗೆ ಫುಲ್ಲು ಏನಂತಾರೆ ಡೌನ್ ಹೋಗುತ್ತಲ್ಲ ಹಂಗಿರುತ್ತೆ. ನಿದ್ದೆ ಮಾಡಬೇಕು, ಬಟ್ ಚೆನ್ನಾಗಿ ಊಟ ಮಾಡ್ಬಿಡೋಣ. ಫಸ್ಟು ಏನಿದೆ ಅಂತ ನೋಡೋಣ ಬನ್ನಿ. ಊಟ ಲಂಚ್ ಇದೆ, ಪೂರಿ, ಚಿಕನ್ ಗ್ರೇವಿ, ಇದೇನೋ ಗ್ರೇವಿ, ಆನಿಯನ್ಸ್ ಅಷ್ಟೇ. ರೈಸ್ ಇದೆಯಲ್ಲೋ ಗೊತ್ತಿಲ್ಲ, ನೋಡಬೇಕು. ಹುಡುಗರು ಇವಾಗ ಬಂದಿದ್ದಾರೆ ಊಟಕ್ಕೆ. ಇಷ್ಟೊತ್ತು ನಾವು ಅರ್ಧ ಊಟನೇ ಆಗೋಯ್ತು. ರಸಮ್ ತಿಂತಾ ಇದ್ದೀನಿ, ಅನ್ನ. ನಾನು ಅದನ್ನೇ ಹೇಳಿ ಸಕ್ಕತ್ತಾಗಿದೆ ಅಂತ ನಮ್ಮ ಜಾನು ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ. ಒಂದು ಫೋಟೋ ತೆಗೆದ್ರೆ ಚೆನ್ನಾಗಿ ತೆಗ್ದಿರ್ಬೇಕು, ಚೆನ್ನಾಗಿ ಕಾಣಿಸ್ತಿದ್ದೀರಾ ನೋಡಿ. ಒಂದೇ ಒಂದು ವಿಡಿಯೋನ ಫೋಟೋ ತೆಗ್ದಿದ್ದೀರಾ? ಹಂಗೆ ತೆಗಿತೀನಿ ಮಾಡ್ರಿ. ವಿಡಿಯೋ ಒಂದು ಫೋಟೋಗೆ ನಾನು ಹಿಂಗೆ ಸುತ್ಕೊಂಡು ಇಲ್ಲಿ ಬಂದು ಇಳ್ದಿದ್ದೀನಿ. ವಾಪಸ್ ಹೋಗೋದೇ ದೊಡ್ಡ ಟಾಸ್ಕ್ ಇವಾಗ. ಇಲ್ಲಿ ನೋಡಿ ಗೈಸ್ ಹೆಂಗ್ ನಿಂತಿದ್ದಾರೆ, ಎಷ್ಟು ದೂರ ಬಂದಿದ್ದಾರೆ ನೋಡಿ ಗೈಸ್. ಒಂದು ವಿಡಿಯೋಗೋಸ್ಕರ, ನಿಮ್ಗೆಲ್ಲ ತೋರ್ಸೋಗೋಸ್ಕರ ಅಲ್ಲಿಂದ ಎಲ್ಲೆಲ್ಲ ಹತ್ಕೊಂಡು ಸಾಹಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ.
ಇದ್ರಲ್ಲ ಪರದಾಡ್ತವ್ರೆ ಹೋಗೋದು ಗೊತ್ತಾಯ್ತಿಲ್ಲ ಭಯ ಇವಾಗ ಅಲ್ಲ ಫುಲ್ ಹೆಂಗೆ ಅಂತಂದ್ರೆ ಹೋಗ್ಬಿಟ್ಟವ್ರೆ ಈ ಕಡೆ ಬರಕ್ಕಾಗ್ತಿಲ್ಲ ಈ ಕಡೆ ಬಿಡಕ್ಕ ಸಾಹಸ ಮಾಡ್ಬಿಟ್ರು ಕೊನೆಗೂ ಶಿ ಮೇಡ್ ಇಟ್ ನೋಡಿ ಟೆಂಟ್ ಹೌಸು ಹಿಂಗಿದೆ. ಅವ್ನು ಅಲ್ಲೇ ಡ್ಯಾನ್ಸ್ ಆಡ್ಬಿಟ್ಟ. ಇನ್ನೊಂದು ಕಾಲೇಜಲ್ಲಿ ಇದ್ಲಾ, ಪಿ ಯುದಲ್ಲಿ ಇದ್ಲಾ? ಯಾರ ನೀನು ರಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ. ಸಾಕು ಬಿದ್ರೆ ಅಲ್ಲೇ ಹೋಗಿ ಬೀಳ್ತೀವಿ ಇವಾಗ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಗೇಮ್ ಇದೆ ಅಂತೆ, ಏನಂತ ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಹೆಂಗಿದ್ದಾರೆ. ಸೊ ತೋರಿಸ್ತೀನಿ ಹೆಂಗೆ ನಡೆಯುತ್ತೆ ಈ ಗೇಮು ಅಂತ ತೋರಿಸ್ತೀನಿ ಬನ್ನಿ. ನಾನಂತೂ ಆಡಲ್ಲ. ಓ ಏನು ಜೋಶಲ್ಲಿ ಆಡ್ತವ್ರೆ ನೋಡಿ ಇಲ್ಲಿ ಹೆಂಗೆ ನಿಂತಿದ್ದು. ಆ್ಯಕ್ಚುಲಿ ಇನ್ನೂ ಎಲ್ಲ ಫ್ರೆಂಡ್ಸ್ ಬರಬೇಕು, ವೇಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಇನ್ನೊಂಗೆ ಮಾಡ್ತಾರೇನೋ. ಯಾರು ಹೆಂಗಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಅಯ್ಯೋ ಹಿಂಗ ಈ ಥರ ಗೇಮ್. ನಾವು 4 ಜನ ಹೋಗ್ತಿರೋದು. ಜೀಪಲ್ಲಿ ಹೋಗ್ಬಿಡೋಣ, ಬೀಗ ಕೊಟ್ಟು. ತಗೊಂಬಿಡಿ. ಕಾರ್ ಕಿವೇಕೆ ಹಂಗೆ ತಳ್ಕೊಂಡೋಗ್ಬಿಡೋಣ ಅಲ್ವಾ, ಬೆಸ್ಟ್ ತಾನೆ. ಅಯ್ಯೋ ನಡಿಯ ಫೇಲ್ ಆಯ್ತು. ಔಟ್ ಸೈಡ್ ಆಫ್ ದಿ ರೆಸಾರ್ಟ್ ಹೋಗ್ತಾ ಇದೀವಿ ಗೈಸ್, ನಡ್ಕೊಂಡು. ಅಯ್ಯೋ ನಡಿಯೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜಿಪ್ಲೈನ್ಗೆ ಹೋಗ್ತಿರೋದಾ? ನಾನು ಹೆಂಗೆ ಆಡೋಕ್ಕಾಗುತ್ತೆ? ವಿಡಿಯೋ ಮಾಡ್ಕೊಳಕ್ಕೆ ನಾನು ಜಿಪ್ಲೈನ್ ಆಡಲ್ಲ ಕಣೋ, ಆಡೋಕ್ಕಾಗಲ್ಲ. ನೀವೆಲ್ಲ ಆಡೋದು ನಾನು ನೋಡ್ಬೇಕಾ? ಅಲ್ಲ ನೀವು ಆಡಿ ನಾನು ತಳ್ತೀನಿ, ಇಲ್ಲ ಬೇಕಾ ಬಿದ್ದ ಟೇಬಲ್ ಕ್ಯಾಚ್ ಹಿಡಿತೀವಿ. ಗೈಸ್ ಇದೇನು ಪೂರ್ತಿ ಒಂದು 50 ಎಕರೆ ಇರುತ್ತಾ? ಗೈಸ್ ಬಂದಿದ್ದೀವಿ ಫೈನಲಿ. ಅದು ಎಲ್ಲಿದೆಯೋ ಜಿಪ್ಲೈನೋ ಗೊತ್ತಿಲ್ಲ. ಜಿಪ್ಲೈನ್ಗೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಇಲ್ಲಿ ಏನಂದರೆ ಟವಲ್ಸ್ ಮಾತ್ರ ಅವೈಲೇಬಲ್ ಇರುವಂತೆ. ಇವಾಗ ಮುಂಚೆನೇ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಬೇರೆ ಎಲ್ಲ ಅವೈಲೇಬಲ್ ಇದೆ, ಬಟ್ ಟವಲ್ಸ್ ಮಾತ್ರ ಇಲ್ಲಿ ಕೊಡಲ್ಲ. ಓ ಸಕ್ಕತ್ತಾಗಿದೆ. ಟವಲ್ ಇಲ್ಲ ಅಲ್ಲಿ, ಏನು ಹಂಗೆ ಹೋಗ್ಬಿಡಲ್ಲ ಅಲ್ಲಿ. ಅಲ್ಲ ತಂದಿರೋ ಬಿಸಿಕಲ್ಲಿಗೆ ಅದೆಲ್ಲ ಹೊಡ್ಸ್ಕೊಂಡ್ಬಿಡ್ಬೇಕು. ಮ್ಯಾನೇಜರ್ ಹತ್ರ ಈಗ ಹೇಳ್ತಾರೆ, ಅವ್ನು ನೆಕ್ಸ್ಟ್ ರೂಮಲ್ಲಿ ರಾತ್ರಿ ಬಂದು 20 ಸತಿ ಯೋಚನೆ ಮಾಡ್ತಾರೆ, ಚೆಕಿಂಗ್ ಮಾಡ್ತಾರೆ. ನೋಡಿ ಹಿಂಗಿರುತ್ತೆ, ಹಿಂಗೆ ಬೀಳೋದು ಹಿಂಗಿರುತ್ತೆ. ಮತ್ತೆ ಇನ್ನೆಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಬನ್ನಿ. ವಾವ್ ಹ್ಞೂ ಬನ್ನಿ. ಒಳ್ಳೆ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋಣ. ಸಕ್ಕತ್ತಾಗಿದೆ, ಬನ್ನಿ. ಸಕ್ಕತ್ತಾಗಿದೆ. ಟೀ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಜಾಸ್ತಿ ಅಲ್ಲ ಆ್ಯಟಿಟ್ಯೂಡ್ ಅವನಿಗೆ, ಜಾಸ್ತಿ ಆ್ಯಟಿಟ್ಯೂಡ್. ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ. ನನಗೇನಿಗೆ ನೀನು ಒಳ್ಳೆ ಹುಡುಗ ಆಗಬೇಕು? ಅಡನ ಇಡು, ನಾನು ಬರ್ತೀನಿ, ಕಾಫಿ ಕೊಟ್ಬಿಟ್ಟು ಬರ್ತೀನಿ. ಹೋಗ ಆ ಕಡೆ. ಅಲ್ಲೇ ಬನ್ನಿ. ಕತ್ಲಲ್ಲಿ ಹೋಗ್ಬೇಕು ಇವಾಗ. ಇಲ್ಲ ಇಷ್ಟೊತ್ತಲ್ಲಿ ಬೇಡ. ಇದೇ ಟಾಸ್ಕ್ ಇವಾಗ. ಆಯ್ತು, ಎಷ್ಟು ಕೊಡ್ತೀನಿ? ಹೋಗು. ನೀವು ಹೋಗ್ತೀರಾ? ಇರಿ, ನಾನು ಬರ್ತೀನಿ ಜೊತೆಗೆ. ಎಲ್ಲ ಜೊತೆ ಹೋಗೋಣ ಪ್ಲೀಸ್. ಭಯ ಆಗುತ್ತೆ ಗೈಸ್, ಪಕ್ಕ ಭಯ ಆಗುತ್ತೆ. ನನಗಿಲ್ಲ. ಅವ್ರೇನಂತಾರೆ ಸ್ಟ್ರಾಂಗ್. ಸಾಯಿಲ್ ಕಳ್ಸ್ಬಿಟ್ರೆ ಹೆಂಗಿರುತ್ತೆ ಅಷ್ಟೇ. ಹೋಗೋ. ಹೋಗ್ಲಿ ಎಷ್ಟು ಕೊಡ್ತೀನಿ. ಏನು ಎಷ್ಟು ಕೊಡ್ಬೇಕು? ಯಾವುದು ಫ್ರೀ ಆಗಿ ಮಾಡಲ್ಲ.
ಫ್ರೀಯಾಗಿ ಏನಕ್ಕೆ ಮಾಡ್ತೀಯಾ? ಒಬ್ಳು ಹೋದ್ರೆ 500 ರೂಪಾಯಿ ಕೊಡ್ತಾಳಂತ ಅಕ್ಕ. ಹೋಯ್ತಾರೆ ಇರು ನಾನು ಬರ್ತೀನಿ ಅಲ್ಲಿ. ಹೋಗು ಸಾಯಿಲ್ ಕಂಟೆಂಟ್ ಸಿಗುತ್ತೆ. ಬಿದೋಗ್ಬಿಡು ಸಾಯಿಲ್. ಹೆಂಗ್ ಬೀಳ್ಬೇಕಂದ್ರೆ ನೀನು ಗೋಸ್ಟ್ ಹಂಟಿಂಗ್ ಅಂತ. ಒಂದೊಂದು ಸಾಂಗ್ ಹಾಕೊಂಡು ನೋಡ್ರಿ ಎಲ್ಲರೂ. ತುಂಬಾ ಭಯಾನಕವಾಗಿದೆ. ಇದ್ರಲ್ಲಿ ಇವ್ ಸಾಂಗ್ ಇವ್ ಮ್ಯೂಸಿಕ್ ನೋಡಿ ಹೆಂಗ್ ಹಾಕೋರೆ. ಆಂಬುಲೆನ್ಸ್ ಆಂಬುಲೆನ್ಸ್ ಸೌಂಡ್. ಹೇಳಿ ಹೇಳಿ ಜಾನು. ಕೂದಲೆಲ್ಲ ಬಿಡ್ಕೋಬಾರ್ದು ಫ್ರೆಂಡ್ಸ್, ಕತ್ಲೆ ಆಗಿದೆ, ಬರುತ್ತೆ ನೋಡಿ, ಅದಕ್ಕೆ ನಾವೆಲ್ಲ ಫೋನ್ ಹಾಕೊಬಿಟ್ಟಿದೀವಿ. ನಾನು ಅಷ್ಟಪ್ಪ ಕೂದಲು ಮೇಲೆ ಎತ್ತು ಕಟ್ಬಿಟ್ಟಿದ್ದೀನಿ ನಾನು. ನಿಮ್ಗೇನು ಅನ್ಸುತ್ತೆ ಗೈಸ್ ನೀವು ಹೇಳಿ. ನೀವೇನಾದ್ರು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಕಾಡಲ್ಲಿ ಕತ್ಲಲ್ಲಿ ಫುಲ್ಲು ಅಕ್ಕಪಕ್ಕ ಬರೀ ಗಿಡ ಮರ, ಜನಗಳೇ ಇಲ್ಲ, ಹೆಂಗಿರುತ್ತೆ ನೋಡಿ. ಏನ್ ಗೊತ್ತಾ, ಹಿಂಗೆಲ್ಲಾರು ಹೋಗ್ತಾ ಇದೀವಿ, ನಮ್ಗೇನಾದ್ರು ನೆಗೆಟಿವ್ ಸೌಂಡ್ ನೆಗೆಟಿವ್ ವೈಬ್ಸ್ ಅಂತ ಬಂದ್ರೆ ಯಾರು ಹಿಂದೆ ತಿರುಗಿ ನೋಡ್ಬಾರ್ದು, ನೀಟಾಗಿ ಹೋಗ್ತಾ ಇರ್ಬೇಕು. ನೀನ್ ಕೆಳಗಡೆ ಬಿದ್ದು ನಾನು ತಿರುಗಿ ನೋಡ್. ಅಯ್ಯೋ ಹುಡುಗಿ ಅಂತ ಹೇಳಿ ಬರಲ್ಲ. ಅವಳಿಲಿ ಜಾನು. ಅಯ್ಯೋ ಜಾನುನೇ ಕೊಡ್ಸು. ಒಂದ್ ಸೆಕೆಂಡ್ ಏನಾಯ್ತು, ಸಿಂಚು ಮೇಲೆ ಎದ್ದು ಬಿಟ್ಟವಳ ಅನ್ಕೊಂಡೆ. ಹೌದು, ಇವಳು ಫುಲ್ ಬ್ಲಾಕ್ ಔಟ್ ಇದ್ಯಾ ಹಿಂಗೆ ನೀನ್ ಹಂಗೆ ಮಾಡು. ಹಂಗೆ ಕಾಣಿಸ್ತೆ ಇವಾಗ ನಂಗೆ. ಸಿಂಚು ಮೇಲೆ ಎದ್ದೋಳಲ್ಲ, ಇವಳು ಬೇರೆ ಕವರ್ ಆಗಿದ್ಲಲ್ಲ ನೋಡು. ಸಿಂಚು ಮೇಲೆ ಎದ್ದೋಳೆ ಅಂತ. ಬನ್ರಿ ಎಲ್ಲೋಗ್ತಾ ಇದೀರ? ಮುಂದೆ ಹೋಗೋಣ. ಮುಂದೆನೆ ಇಲ್ಲೆಲ್ಲಿದೆ ಜಾಗ. ಫುಲ್ಲು ಸಾಯಿಲ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹೇಳಿ. ಇದು ಬಿಡೋದು ಇಡೀ ನಾವೆಲ್ಲರೂ ಒಂದಾಗ್ಬಿಟ್ಟು ಸಾಯಿಲ್ ಒಬ್ಬನೇ, ಅವ್ನು ಗೊತ್ತಿರಬಾರ್ದು, ಎಲ್ಲರಿಗೂ ಕೂದಲೆಲ್ಲ ಬಿಡ್ಕೊಂಡ್ಬಿಡು ನೀನು. ಆಮೇಲೆ ಫುಲ್ ಒಂಥರ ಹಿಂಗೆ ಜಾಂಬಿಸ್ ಆಡುತ್ತೆ ಗೊತ್ತಾ, ಹಿಂಗೆ ಗೊತ್ತಾ ಹೋಗ್ಬಿಡು ಜಾಂಬಿಸ್ ಸುಮ್ಮನೆ ಹೊಡಿತಾರೆ. ಅದು ಗೊತ್ತಾಗ್ಬಿಡುತ್ತೆ, ಏನಾದ್ರೂ ಒಂದು ಕಣ್ಣು ಜಾನು ಹಿಂಗ್ ಮಾಡಿದ್ರೆ ನಿಜ ಪಟ್ಟಂತ ಆಚೆ ಬಂದ್ಬಿಡು ನೀನು. ಓಕೆ ಗೈಸ್, ಎಕ್ಸಿಕ್ಯೂಟ್ ನಿಜ ಹೊಡಿತಾನೆ ಕರೆಂಟ್. ಪಟ್ಟಂತ ಹೊಡಿಬೇಕು. ನೀನು ಹಂಗ್ ಮಾಡ್ಬಿಡ್ತಾರೆ, ಆಮೇಲೆ ಎಲ್ಲಾರ ಮಕ್ಕಳು ನೋಡ್ತಾರೆ, ನಾವು ಹಂಗೆ ನೋಡ್ಬಿಡೋದು. ಒಬ್ರೇ ಪಾಪ ಏನ್ ಮಾಡ್ತಾರೆ ಎಕ್ಸಿಕ್ಯೂಟ್ ಟ್ರೈ ನೋಡೋಣ ಗೈಸ್, ಆಗುತ್ತೆ ಇಲ್ವೋ ನೋಡೋಣ, ಟ್ರೈ ಮಾಡೋಣ ಬನ್ನಿ ಗೈಸ್. ಫುಲ್ ಪ್ಲಾನಿಂಗ್ ನಡೀತಿದೆ, ಎಕ್ಸಿಕ್ಯೂಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಇವಳೇ ಭಯ. ಇಲ್ಲೇ ಎಲ್ಲೋ ಇಕ್ಕಿರ್ತೀವಿ ಯಪ್ಪ. ಹೆಂಗ ಆಡ್ತಿದ್ದೀರ ಗೊತ್ತಾ? ಇದು ಅದು ಮರಿ ಹಾಕ್ಬಿಡ್ತೀರೋ ಅಂತ ಇಲ್ಲಿ ತೋರ್ಸ್ ನೀಟಾಗಿ ಇಲ್ಲಿ ನೋಡಿ, ಫೋಕಸ್ ಮಾಡಿ ಇಲ್ಲಿ. ನನ್ಗೆ ಏನು ಇರ್ಲಿಲ್ಲ, ಬ್ಯಾಗ್ ಅಲ್ಲೇ ಹಾಕ್ದೆ. ನೋಡಿ ಬೆಳ್ಳಗ್ ಎಲ್ಲಿದೆ ಕಂಬಳಿ ಹುಲ? ಕಾಣಿಸ್ತಾನೆ ಇಲ್ಲ. ಇಲ್ಲಿ ಅಷ್ಟು ದೊಡ್ಡದು ವಿಡಿಯೋ ಮಾಡಿದ್ದು ಇಲ್ಲಿದೆ ನೋಡಿ. ಇಲ್ಲಿ ಎವ್ವಿ ದೊಡ್ಡದು ಕಾಣಿಸ್ತಾನೆ ಇಲ್ಲ. ಹೋಗ್ತಿದ್ಯಲ್ಲ ಅಲ್ಲಿ. ಬ್ಯಾಗ್ ಎಲ್ಲ ಆಚೆ ಹಾಕ್ಬಿಟ್ಟಿದೀವಿ. ಹೋಗಿ ಟ್ಯಾಬ್ಲೆಟ್ ತಗೋ ಬೇಗ. ಏನಾಗಲ್ಲ ಬಿಡಿ ಬ್ರೋ, ನಿಮ್ಗೆ ಗೊತ್ತಿಲ್ಲ ಬ್ರೋ. ಸುಮ್ನಿರ ಒಂದೊಂದ್ ಬಟ್ಟೆ ಎತ್ತಿ ಬ್ರೋ, ಒಂಚೂರ್ ಮೇಲೆ ಎತ್ತಿ ಬಟ್ಟೆ. ಡ್ಯಾನ್ಸ್ ಆಡ್ತಾ ತೆಗಿರಿ ಬಟ್ಟೆ ತೆಗಿರಿ. ಹಂಗಲ್ಲ, ಇರಾಮ ಒಂದ್ ನಿಮಿಷ ಬೈ, ಫ್ಲಾಶ್ ಕೊಡಿದ್ರಿ ಫೋನ್ ಕೊ. ಫೋನ್ ಕೊಡಮ್ಮ. ಕೆಳಗಡೆ ಇಟ್ಕೊಳ್ಳಿ ಆಯ್ತು ಬ್ಯಾಗ್ನ. ರಾಮ ಒಂದ್ ನಿಮಿಷ, ಏನು ಅದೇ ಓಡ್ಬೋದು. ಫುಲ್ ಬಿಟ್ಬಿಡಿದ್ರು ಮುಳ್ಳು. ಒಂದು ನಿಮಿಷ ಇದೆಲ್ಲ ಸುಮ್ಮನೆರಪ್ಪ. ಇಲ್ಲಿದೆ ಇಲ್ಲಿದೆ. ಏ ಕುಡ್ ಬ್ರೋ, ಇಲ್ಲಿದೆ ಬಿಡಿ ಬ್ರೋ.
ಬ್ರೋ ಓಡೈತಿದ್ದು ಹಿಡ್ಕೊ ಬ್ರೋ ಅದು ಅಲ್ಲಿ ಓಡಕ್ತಿದ್ದು ಹಿಡ್ಕೊ. ಸಿಕ್ಕಿಲ್ಲ ಇಲ್ಲೇ ಇದೆ ಅಲ್ಲೇ ಇದೆ. ಇಲ್ಲಿ ಕೈ ತೋರ್ಸು ಗೋರ್ಮೆಂಟ್ ಟ್ಯಾಕ್ಸ್. ಸದ್ಯ ನಿಂಗೆ ಇದು ಕೈಗೆ ಹಾಕಿದ್ದು ಗೊತ್ತಾಯ್ತು, ಇಲ್ಲಾಂದ್ರೆ ನಾಳೆ ಬ್ಯಾಂಗ್ಳೂರ್ಗೂ ಬ್ಯಾಗ್ ಎತ್ಕೊಂಡು ಹಿಂಗೆ ಹೋಗ್ತಿದ್ದೆ. ಅವಾಗ್ಲೇ ಚೇತನ್ ಹಿಂಗ್ ಮಾಡಿದಕ್ಕೆ ನಾವು ಅಷ್ಟೇ ಅವ್ನು ಅಲ್ಲಿ ಕುತ್ಕೊಂಡೆ ಎದುರ್ಕೊಂಬಿಟ್ಟ ಅವನು. ಅಲ್ಲಿ ಕುತ್ಕೊಂಡೆ ಎದುರ್ಕೊಂಬಿಟ್ಟ. ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಕಲೇಶ್ಪುರ್ ರೆಸಾರ್ಟ್ ನಾಳೆ ಏನ್ ಮಾಡ್ತೀವಿ ಅಂತ ನಾಳೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಏನು ಮಾಡಲ್ಲ, ಫುಲ್ ಎನರ್ಜಿ ಲೋ ಆಗಿರುತ್ತೆ, ಬಸ್ಸಲ್ಲಿ ನಿದ್ದೆ ಹೊಡಿತಾರೆ ಅಷ್ಟೇ ಫ್ರೆಂಡ್ಸ್. ಎಲ್ಲೂ ಹೋಗೋದೇ ಇಲ್ವಾ? ಟೆಂಪಲ್ ಹೋಗ್ಬೇಕು. ಅದನ್ನೇ ಹೇಳಿದ್ದು ನಾಳೆ ಏನ್ ಮಾಡ್ತೀವಿ ಅಂತ. ಫಾಲ್ಸ್ ಯಾವ ಫಾಲ್ಸ್ ಇಲ್ಲ, ಎದ್ರನೇ ಫಾಲ್ಸ್, ಇಲ್ಲಾಂದ್ರೆ ಇಲ್ಲ. ನೋಡೋಣ ಗೈಸ್, ಆಲ್ರೆಡಿ 12 o'clock ಆಗಿದೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಾಯಿಲ್ ಹೇಳೋ.